ನಮಸ್ತೆ ಸ್ನೇಹಿತರೆ. ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣ ಮುಂದುವರಿದ ಭಾಗ. ಹಿಮವಂತನನ್ನು ನೋಡೋದಕ್ಕೆ ಅಂತ ಹೇಳಿ ಪ್ರಾರ್ಥನಾ ದಾವಣಗೆರೆಯಿಂದ ಶಿವಮೊಗ್ಗಕ್ಕೆ ಬಂದಿರ್ತಾಳೆ. ಆ ಗಾಯ ಏನು ಅಂತ ಕೇಳಿ ಅವನಿಂದ ಮಾಹಿತಿಯನ್ನು ಪಡ್ಕೊಂಡಿರ್ತಾಳೆ. ಅಲ್ಲಿವರೆಗೂ ಆಗಿತ್ತು. ಈಗ ಮುಂದುವರೆದದು. 2ನೇ ಪಿಂಟ್ ವಿಸ್ಕಿ ಮುಗಿಸಿ 3ನೇಯದಕ್ಕೆ ಅಣಿಯಾಗುತ್ತಿದ್ದ ದೇಬ್ ಕೂಡ ಆ ರಾತ್ರಿ ಅದನ್ನೇ ಯೋಚಿಸುತ್ತಿದ್ದ. ಎದುರಿಗೆ ಕುಳಿತ ಊರ್ಮಿಳಾ ವಿಸ್ಕಿಗಿಂತ ಸಿಗರೇಟನ್ನು ಹೆಚ್ಚು ಆಸ್ವಾದಿಸುತ್ತಿದ್ದಳು. ರಾತ್ರಿ ಎಂಬುದು ಆ ಕಾಡಿನ ನಡುವೆ ವಿಷಾದದಷ್ಟು ಗಾಢವಾಗಿತ್ತು. ಅವರ ಕಾರು ಫಾರೆಸ್ಟ್ ಲಾಡ್ಜ್ ತಲುಪುವ ಹೊತ್ತಿಗೆ ಅವರಿಗೋಸ್ಕರ ಅಡುಗೆ ಮಾಡಿಟ್ಟುಕೊಂಡು ಕಾಯುತ್ತಿದ್ದ ಮೇಟಿ ಮಾಡಿದ ಅಡುಗೆಯನ್ನೆಲ್ಲ ಡೈನಿಂಗ್ ಟೇಬಲಿನ ಮೇಲಿರಿಸಿ ಹೊರಟು ಹೋಗುವಂತೆ ಅವನಿಗೆ ಸೂಚಿಸಿ ಬಾಗಿಲೆಳೆದುಕೊಂಡಾಗ ಇಡೀ ಕಾಡಿನಲ್ಲಿ ಅವರಿಬ್ಬರೇ. ಕಾಲೇಜಿನ ಕಾರಿಡಾರುಗಳಲ್ಲಿ ಆರಂಭವಾದ ಸ್ನೇಹ ದಾವಣಗೆರೆ ಹತ್ತಿರದ ಬಾತಿಯ ಡಾಬಾಗಳ ಮಂಕು ಬೆಳಕಿನ ದೀಪಗಳ ಸಮ್ಮುಖದಲ್ಲಿ ಪಕ್ವಗೊಂಡು ಈಗ ಶಿವಮೊಗ್ಗೆಯ ಕಾಡು ಮಧ್ಯಕ್ಕೆ ನಡೆದು ಬಂದಿದೆ. ತನ್ನ ಕಣ್ಣುಗಳಲ್ಲಿನ ಯಾಚನೆಯನ್ನು ಅರ್ಥ ಮಾಡಿಕೊಳ್ಳಲಾಗದಂತಹ ದಡ್ಡಿಯಲ್ಲ ಊರ್ಮಿಳಾ. ತನ್ನಂಥವನನ್ನು ತಿರಸ್ಕರಿಸುವಂತಹ ವಿವೇಕಹೀನಳೂ ಅಲ್ಲ. ದೊಡ್ಡ ಆಸ್ತಿ, ಒಬ್ಬನೇ ಮಗ, ಸ್ಫುರದ್ರೂಪ್ತಿ, ಪ್ರಚಂಡ ಬುದ್ಧಿವಂತ. ಮೇಲಾಗಿ ಉಳಿದೆಲ್ಲ ಹುಡುಗಿಯರನ್ನು ಪ್ರೀತಿಸಿದಕ್ಕಿಂತಲೂ ಹೆಚ್ಚಾಗಿ ಪ್ರಾಮಾಣಿಕವಾಗಿ ನಿನ್ನನ್ನು ಪ್ರೀತಿಸುತ್ತೇನೆ. ಈ ತನಕ ಅವರಿಬ್ಬರೊಂದಿಗೆ ಅಲೆದದ್ದು ನಿಜ. ಆದರೆ ಅದೆಲ್ಲ ಶುದ್ಧ ಹುಡುಗಾಟ ಮಾರಾಯ್ತಿ. ಇವತ್ತಿನಿಂದ ಕಟ್ಟ ಕಡೆ ದಿನದ ತನಕ ನೀನೊಬ್ಬಳೆ, ಕಾಯ ವಾಚ ಮನಸ. ಏನನ್ನುತ್ತಿ? ಫಾರೆಸ್ಟ್ ಲಾಡ್ಜಿನ ದಟ್ಟ ಮೌನದ ಮಧ್ಯೆ ಅತ್ಯಂತ ಸ್ಪಷ್ಟವಾಗಿ ಕೇಳಿದ್ದ ದೇಬ್. 2 ಪಿಂಟ್ ವಿಸ್ಕಿ ಕುಡಿದವನ ದನಿಯಲ್ಲಿ ಗೆದ್ದೆನೆಂಬ ಭರವಸೆ ಇತ್ತಾದರೂ ಊರ್ಮಿಳೆಯ ಒಂದೇ ಒಂದು ತಿರಸ್ಕಾರ ತನ್ನನ್ನು ಮತ್ತೆ ಎದ್ದು ನಿಲ್ಲಲಾಗದಂತೆ ಸದೆಬಡಿದು ಬಿಟ್ಟಿತೆಂಬ ಆತಂಕದ ತಂತಿ ಮಿಡಿಯುತ್ತಲೇ ಇತ್ತು. ತಮಾಷೆ ಮಾಡಬೇಡ ದೇಬ್. ನಂಗೊತ್ತು ನೀನು ತುಂಬ ಚೆನ್ನಾಗಿ ಫ್ಲರ್ಟ್ ಮಾಡ್ತೀಯ. ನಿನ್ನಂಥವನ ಬಾಯಲ್ಲಿ ಕಾಯ ವಾಚ ಮನಸ, ಆಲ್ ದಟ್ ನಾನ್ಸೆನ್ಸ್ ತಮಾಷೆ ಥರ ಕೇಳಿಸುತ್ತೆ. ನನಗಿನ್ನೂ ಡಾಕ್ಟರ್ ಆಗಬೇಕಿದೆ. ಉಳಿದ್ಯಾವುದೂ ಸಿಗದಿದ್ರೆ ಫೊರೆನ್ಸಿಕ್ ಸಬ್ಜೆಕ್ಟ್ಗೆ ಗಂಟು ಬಿದ್ದು ಇಡೀ ಭಾರತ ದೇಶದಲ್ಲಿ ಅತ್ಯಂತ ಮಟ್ಟಸವಾಗಿ ಎಣ ಕುಯ್ಯೋ ಡಾಕ್ಟರ್ ಅನ್ನಿಸ್ಕೋಬೇಕಿದೆ. ಅದನ್ನೆಲ್ಲ ಸಾಧಿಸಿ ಆದ ಮೇಲೆ ಡಾಕ್ಟ್ರಿಕೆಯ ಪುಸ್ತಕನೆಲ್ಲ ಒಯ್ದು ಚರಂಡಿಗೆ ಬಿಸಾಕಿ ಇಡೀ ಭಾರತದ ಲೈಬ್ರರಿಗಳಲ್ಲಿರೋ ಎಲ್ಲ ಇತಿಹಾಸದ ಪುಸ್ತಕ ಓದಬೇಕು ಅಂತಿದೆ. ರಾಜ ಮಹಾರಾಜರ ಹೆಜ್ಜೆ ಗುರುತು ಹುಡುಕಿಕೊಂಡು ಕೋಟೆ ಕೊತ್ತಲ ಸುತ್ತಬೇಕಿದೆ. ನೆಲಕ್ಕೆ ಬೀಳೋ ತನಕ ಕುಡಿಬೇಕಿದೆ. ಉಸಿರ ತಿತ್ತಿ ಬತ್ತಿ ಹೋಗೋ ತನಕ ಸಿಗರೇಟ್ ಸೇದಬೇಕಿದೆ. ಇದೆಲ್ಲ ಆಗೋಕ್ಕೆ ಮೊದಲೇ ನಿಂಗೆ ಹೆಂಡತಿ ಆಗೋದ್ರೆ ನನ್ನ ಲೈಫ್ ಅಪೂರ್ಣ ಅಂತ ನನಗೆ ಅನಿಸ್ಬಿಡುತ್ತೆ. ಬೈ ದಿ ಬಾಯ್, ಯಾವತ್ತಾದರೂ ಒಂದಿಷ್ಟು ಬಿಡುವು ಸಿಕ್ಕಾಗ ದಾವಣಗೆರೆಯಲ್ಲಿ ಕಸೂತಿ ಕಾವೇರಮ್ಮ ಅಂತಿದ್ದಾಳಲ್ಲ, ಅವಳ ಮನೇಲಿ ಶುದ್ಧ ಸೂಳೆ ಥರ 4 ದಿನ ಬದುಕಿ ಬರಬೇಕು ಅಂತಿದ್ದೀನಿ. ನನ್ನಂತೋಳನ್ನ ಪ್ರೀತಿಸ್ತೀನಿ ಅಂತೀಯಲ್ಲ ದೇಬ್, ನಿಂಗೆಲ್ಲೋ ಹುಚ್ಚು. ನೇರವಾಗಿ ಫ್ಲರ್ಟ್ ಮಾಡೋಣವಾ ಅಂತ ಕೇಳು. ಇಟ್ ಸೌಂಡ್ಸ್ ಹೆಲ್ತಿ. ಏನಂತಿ? ಸಿಗರೇಟಿನ ಕೊನೆಯ ಚುರಿಕೆಯಿಂದ ಉದ್ಭವವಾದ ಹೊಗೆಯನ್ನು ಗಾಳಿಗೆ ಬೆರೆಸುತ್ತಾ ಮಾತು ಮುಗಿಸಿದಳು ಊರ್ಮಿಳಾ. ದೇಬ್ ತಕ್ಷಣಕ್ಕೆ ಪ್ರತಿಕ್ರಿಯಿಸಲಿಲ್ಲ. ತೀರಾ ಅಷ್ಟು ಇಷ್ಟವಿದ್ದರೆ ಇದೊಂದು ರಾತ್ರಿ ಇಲ್ಲಿ ಮಲಗಿದ್ದು ಎದ್ದು ಹೋಗೋಣ ಎಂಬ ದಾಟಿಯಲ್ಲಿ ಹುಡುಗಿ ಮಾತನಾಡಿದರೆ ಅದು ತನಗಿಷ್ಟವಾಗುವುದಿಲ್ಲ. ಮಲಗಿದ್ದು ಎದ್ದು ಹೋಗುವುದು ತನಗೆ ಹೊಸತೇನಲ್ಲ. ಆದರೆ ಮಲಗಿದ ಸುಖ ಎದ್ದೇಳುವ ಹೊತ್ತಿಗೆ ಮುಗಿದು ಹೋಗಿರುತ್ತದೆ. ಆಗಾಗ ಕೂಡೋದು. ಊರ್ಮಿಳೆಯ ಮನ ಗೆಲ್ಲಬೇಕು. ಅವಳ ಈಗೋ ಅಣಿಯಬೇಕು. ಪ್ರೀತಿಸಿ ಸೂರೆಗೊಳ್ಳಬೇಕು. ಆರಾಧಿಸಿ ಕಾಲಲ್ಲಿ ಕೆಡವಿಕೊಳ್ಳಬೇಕು. ಇವತ್ತು ತಾನು ಅಂಗಲಾಚಿ ಬೊಗಸೆಯೊಡ್ಡುತ್ತಿದ್ದಾನೆ. ಮುಂದೊಂದು ದಿನ ಅವಳು ತೋಳು ತೆರೆದು ದೇಹಿ ಅನ್ನಬೇಕು. ಗೆಲುವೆಂದರೆ ಅದು. ಕಸೂತಿ ಕಾವೇರಮ್ಮನ ಮನೆಯಲ್ಲಿ ಯಾವತ್ತೋ ಒಂದು ದಿನ ಸಿಗಬಲ್ಲ ಹುಡುಗಿಯನ್ನು ಇಂಥದ್ದೊಂದು ಕಾಡ ನಡುವಿನಲ್ಲಿ ಏಕಾಂಗಿ ಬಂಗಲೆಯಲ್ಲಿ ಕಬಳಿಸಿ ಮೇಲೆದ್ದರೆ ಅದೆಂಥ ಗಂಡಸುತನ. ಲೆಟ್ ಮೀ ವೆಯ್ಟ್. ಊರ್ಮಿ, ನನಗೆ ಕಾಯುವ ಸಹನೆ ಇದೆ. ಕಡೆ ತನಕ ಕಾಯ್ತೇನೆ. ಇವತ್ತು ಪ್ರಾರ್ಥನಾ ಅವಳು ಬಾಯ್ ಫ್ರೆಂಡ್ ಕಾಲಿಗೆ ಹಣೆಚ್ಚಿ ನಮಸ್ಕಾರ ಮಾಡಿದಳಲ್ಲ, ಅಂಥದ್ದೊಂದು ಪ್ರೀತಿ ತುಂಬಿದ ನಮಸ್ಕಾರ ಮಾಡಬೇಕು ಅಂತ ನಿನಗನಿಸುವ ಕ್ಷಣದ ತನಕ ಕಾಯ್ತೀನಿ. ಆದರೆ ಪ್ರಾಮಾಣಿಕವಾಗಿ ಹೇಳ್ತೀನಿ ಕೇಳು. ಐ ಲವ್ ಯು. ದೇಬ್ನ ದನಿ ತರುಕಾಗಿತ್ತು. ದೊಡ್ಡ ಸ್ವರದಲ್ಲಿ ನಗತೊಡಗಿದಳು ಊರ್ಮಿಳಾ. ಡೋಂಟ್ ಬಿ ಸ್ಟುಪಿಡ್. ನಮಸ್ಕಾರ ಅನ್ನೋದನ್ನು ಈ ಜನ್ಮದಲ್ಲಿ ನಾನು ಭಗವಂತನಿಗೂ ಮಾಡೋದಿಲ್ಲ. ಹಿಮವಂತ ಪ್ರಾರ್ಥನಂಗೆ ಕೇವಲ ಬಾಯ್ ಫ್ರೆಂಡ್ ಅಲ್ಲ, ಅವಳ ಗಾರ್ಡಿಯನ್. ಅವಳನ್ನು ಹಾಸ್ಟೆಲ್ನಲ್ಲಿಟ್ಟು ಓದಿಸ್ತಿದ್ದಾನೆ. ಅವನ ಋಣದಲ್ಲಿದ್ದಾಳೆ ಪ್ರಾರ್ಥನಾ. ಆದರೆ ದೇಬ್, ನನ್ನ ಹೆಸರು ಊರ್ಮಿಳಾ. ಯಾರ ಋಣದಲ್ಲೂ ಇರೋ ಹುಡುಗಿ ಅಲ್ಲ ನಾನು. ಯಾವತ್ತಾದ್ರೊಂದು ದಿನ ಬಿಡುವಾಗಿದ್ದರೆ ನಿನ್ನನ್ನು ಪ್ರೀತಿಸಲಬಹುದೇನೋ. ಆದರೆ ನಮಸ್ಕಾರ ಮಾಡೋದಿದೆಯಲ್ಲ, ಸ್ಟುಪಿಡ್. ನನಗಿನ್ನೊಂಚೂರು ವಿಸ್ಕಿ ಕೊಡು. ಅಲ್ಲಿಗೆ ಮಾತೆ ಮುಗಿದು ಹೋಯ್ತೆಂಬಂತೆ ಎದ್ದು ಬಿಟ್ಟಳು ಊರ್ಮಿಳಾ.
ಫಾರೆಸ್ಟ್ ಲಾಡ್ಜ್ನ ಗಾಢ ಮೌನದಲ್ಲಿ ವಿಸ್ಕಿಯ ಜುಳುಜುಳು ಮಾತ್ರ ಕೇಳಿಸುತ್ತಿತ್ತು. ಅವತ್ತು ರಾತ್ರಿ ದೇಬ್ನನ್ನು ಕಾಡಿದ ಏಕೈಕ ಪ್ರಶ್ನೆ ಎಂದರೆ, ಋಣದಲ್ಲಿರುವ ಹುಡುಗಿ ನಿಜಕ್ಕೂ ಅಷ್ಟೊಂದು ಶ್ರದ್ಧೆಯಿಂದ ಪ್ರೀತಿಸ್ತಾಳಾ? ಶಿವಮೊಗ್ಗದಿಂದ ಹಿಂದಿರುಗಿದ ಪ್ರಾರ್ಥನಾ ತಾನಾಗಿ ಉಳಿದಿರಲಿಲ್ಲ. ಹಿಮವಂತನನ್ನು ನೆನೆದರೆ ಸಾಕು ಕಣ್ಣಲ್ಲಿ ನೀರಾಡುತ್ತಿದ್ದವು. ಹೊರಡುವ ಮುನ್ನ ದಿನ ರಾತ್ರಿ ಅದೇಕೋ ಟೆರೆಸಿನ ಮೇಲೆ ಕುಂಬಿಗೆ ಒರಗಿ ಕುಳಿತುಕೊಂಡಿದ್ದ ಹಿಮವಂತನ ಕಾಲುಗಳ ಮೇಲೆ ಮುಖವಿಟ್ಟು ಚಿಕ್ಕ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಳು. ನಂಗ್ಯಾಕೋ ಭಯವಾಗ್ತಿದೆ ಹಿಮು. ಮತ್ತೆ ದಾವಣಗೆರೆಗೆ ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ. ಓದಿ ನಾನು ಮಾಡಬೇಕಾಗಿದ್ದು ಅಷ್ಟರಲ್ಲೇ ಇದೆ. ಬಲವಂತ ಮಾಡಿ ಕಳಿಸ್ಬೇಡ. ಈ ಸಲ ದಾವಣಗೆರೆಗೆ ಹೋದರೆ ನಿನ್ನನ್ನು ಶಾಶ್ವತವಾಗಿ ಕಳ್ಕೊಂಡು ಬಿಡ್ತೀನೇನೋ ಅನ್ನಿಸ್ತಿದೆ. ನಿಜವಾಗ್ಲೂ ಹೇಳ್ತಿದ್ದೀನಿ ಹಿಮು, ನನಗೆ ಹೋಗೋಕ್ಕೆ ಹೆದರಿಕೆ ಅಳುತ್ತಲೇ ಹೇಳಿದಳು. ಅವಳ ಕಣ್ಣಲ್ಲಿ ದಿಗಿಲು ಕಣ್ಣೀರು ಬೆರೆತೆ ಕದಲುತ್ತಿದ್ದವು. ಇದ್ದಕ್ಕಿದ್ದಂತೆ ತನ್ನ ಬದುಕು ಒಂದು ನಿರ್ಣಾಯಕ ಘಟ್ಟ ತಲುಪಿಬಿಟ್ಟಿದೆ ಎಂದು ಅವಳಿಗೆ ಖಚಿತವಾಗಿ ಅನಿಸಿಬಿಟ್ಟಿತ್ತು. ತಾನು ಹಿಮವಂತನನ್ನು ಹೀಗೆ ಮುಟ್ಟಿ ಮಾತನಾಡಿಸುವುದು ಇದೇ ಕೊನೆಯೇನೋ ಹಾಗಂತ ಅಂದುಕೊಂಡಾಗೆಲ್ಲ ಪ್ರಾರ್ಥನಾಳ ಎದೆ ಬಿರಿದಂತಾಗುತ್ತಿತ್ತು. ಅವಳ ಪ್ರತಿ ಮಾತಿನಲ್ಲೂ ಇದ್ದ ದಿಗಿಲು ಧಾವಂತಗಳನ್ನು ಬೇರೆಯೇ ತೆರನಾಗಿ ಅರ್ಥ ಮಾಡಿಕೊಂಡಿದ್ದ ಹಿಮವಂತ್. ನೋಡು, ಇವಾಗಿನ್ನೂ ಡಾಕ್ಟರಿಗೆ ಓದೋಕ್ಕೆ ಶುರು ಮಾಡಿದ್ಯಾ? ಆಗಲೇ ಸ್ಪೆಷಲಿಸ್ಟ್ಗಳ ಥರ ಆಡಬೇಡ. ತಲೆಗೆ ಬಿದ್ದಿರೋ ಏಟು ತುಂಬ ಚಿಕ್ತು. ನನ್ನನ್ನು ಯಾರೋ ಕೊಂದು ಹಾಕ್ತಾರೆ, ನೀನು ನನ್ನನ್ನು ಶಾಶ್ವತವಾಗಿ ಕಳ್ಕೊತೀಯಾ ಅಂತೆಲ್ಲ ಯೋಚನೆ ಮಾಡಬೇಡ. ನೆಮ್ಮದಿಯಾಗಿ ಹೋಗು ದಾವಣಗೆರೆಗೆ. ಮನಸ್ಸಿಟ್ಟು ಓದು. ಇನ್ನು 5 ವರ್ಷ ಏನೇ ತೊಂದರೆ ಆದರೂ ನಿನ್ನನ್ನು ಓದಿಸೋ ಜವಾಬ್ದಾರಿ ನಂದು. ಸಣ್ಣ ಪುಟ್ಟ ಆಕ್ಸಿಡೆಂಟ್ ಯಾರಿಗಾಗಲ್ಲ ಹೇಳು? ಈಗಾಗಲೇ ಗಾಯ ಮಾಯ್ತಿದೆ. ನಾನು ಊಟ ತಿಂಡಿ ನೋಡ್ಕೊಳ್ಳೋಕ್ಕೆ ನಂದಕ್ಕ ಇದ್ದಾಳೆ. ನಾನು ಯೋಚನೆ ಮಾಡಬೇಡ. ಬೆಳಗ್ಗೆ ಎದ್ದು ನೆಮ್ಮದಿಯಾದ ಮನಸ್ಸಿಂದ ಹೊರಡು. ಮೆಲುದನಿಯಲ್ಲೇ ಮಾತನಾಡಿದ. ಹೆದರಿಕೆ ಆಗ್ತಿರೋದು ನಿನ್ನ ಬಗ್ಗೆ ಅಲ್ಲ ಹಿಮು, ಅದು ನನ್ನ ಬಗ್ಗೆ. ಈ ಸಲ ದಾವಣಗೆರೆಗೆ ಹೋದರೆ ನಾನಾಗಿ ಉಳಿತೀನಾ? ನನ್ನ ದೇವ್ರಿಗೆ ಮೋಸ ಮಾಡದೆ ನನ್ನನ್ನು ನಾನು ಕಾಪಾಡ್ಕೊಳ್ತೀನಾ? ಈ ಪ್ರೀತಿ ಇಷ್ಟೇ ಭದ್ರವಾಗಿ ಉಳಿಯುತ್ತಾ? ನನಗೆ ನನ್ನ ಮೇಲೆ ನಂಬಿಕೆ ಉಳಿದಿಲ್ಲ ಹಿಮು. ಡೋಂಟ್ ಸೆಂಡ್ ಮೀ. ಪ್ರಾರ್ಥನಾಳವನ ಒಳ ಮನಸ್ಸು ಚೀರುತ್ತಿತ್ತು. ಆದರೆ ಅದನ್ನೆಲ್ಲ ಶಬ್ದವಾಗಿಸಿ ಮಾತನಾಡದಾದಳು. ಮೊಟ್ಟ ಮೊದಲ ದಿನ ಚನ್ನರಾಯಪಟ್ಟಣದಲ್ಲಿ ಭೇಟಿಯಾದ ಕೂಡಲೇ ಕಣ್ಣುಗಳೊಂದು ಅಮಾಯಕ ಆಕರ್ಷಣೆ ಹೊರಗೆಡವಿದ ಹಿಮು. ಅವತ್ತಿನ ಹಿಮು ಇವತ್ತಿಗೂ ಹಾಗೇ ಇದ್ದಾನೆ. ಅವನೊಂದಿಗೆ ಕಳೆದ ಪ್ರತಿ ಕ್ಷಣವೂ ತನ್ನನ್ನು ಅವನೆಡೆಗೆ ಸೆಳೆದಿದೆ. ಅವನನ್ನು ಪ್ರೀತಿಸುವುದಷ್ಟೇ ಅಲ್ಲ, ಗೌರವಿಸುವಂತೆ ಮಾಡಿದೆ. ಆ ವ್ಯಕ್ತಿತ್ವದೆದುರು ತಾನು ಏನೂ ಅಲ್ಲ ಅನಿಸಿಬಿಟ್ಟಿದೆ. ಇದು ಮನುಷ್ಯನೆಡೆಗೆ ಹುಟ್ಟಿದಂಥ ಪ್ರೀತಿಯಲ್ಲ, ಇದು ದೈವಿಕ, ಇದು ಅನಂತ, ಇದಕ್ಕೆ ಸಾವಿಲ್ಲ. ಆದರೆ ತನಗೇನಾಗಿದೆ? ದೈವಿಕವಾದುದನ್ನು ದೂರವಿಟ್ಟು ಮಾನವ ಸಹಜವಾದ ಒಂದು ಸಂಬಂಧದೆಡೆಗೆ ತಾನು ವಾಲುತ್ತಿದ್ದಾಳೆ. ದೇಬ್ನ ನೆಡೆಗೆ ಹುಟ್ಟುತ್ತಿರುವುದು ಆಕರ್ಷಣೆಯ, ಮೋಹವ, ಪ್ರೀತಿಯ? ಹಿಮವಂತನ ವಿರುದ್ಧ ಸಂಚು ಹೂಡುವಂತೆ ತನ್ನನ್ನು ಪ್ರೇರೇಪಿಸುತ್ತಿರುವುದು ಯಾವುದು? ಇದೇ ಕೊನೆ ಹಿಮು. ಇವತ್ತು ನಿನ್ನನ್ನು ತೊರೆದು ದಾವಣಗೆರೆಗೆ ಹೊರಟರೆ ನಾಳೆಯಿಂದ ನಾನಾಗಿರುವುದಿಲ್ಲ, ನಿನ್ನವಳಾಗಿ ಉಳಿಯುವುದಿಲ್ಲ ಅಂತ ಮನಸ್ಸೇಕೆ ಚೀರುತ್ತಿದೆ? ಇದು ಯಾವ ಅಳುಕು? ಯಾಕೆ ಹೀಗೆ ಇದ್ದಕ್ಕಿದ್ದಂತೆ ದೇವರಿಗೆ ಮೋಸ ಮಾಡಲು ಅಣಿಯಾಗಿ ಬಿಡುತ್ತಿದ್ದೇನೆ? ಹೆಂಗಸಿನ ಗುಣವೇ ಅಷ್ಟಾ? ಅವಳಿಗೆ ದೈವಿಕವಾದುದು ಬೇಡ, ಮನುಷ್ಯ ಸಹಜವಾದುದು ಬೇಕು. ಪ್ರೀತಿ, ವಾಂಛೆ, ದೇಹ, ಅದರ ಸುಖ, ಅದರ ಫಲ. ಹೌದು, ಹೆಂಗಸು ದೈವವನ್ನು ಪೂಜಿಸಬಲ್ಲಳು, ಪ್ರೀತಿಸಲಾರಳು. ತಟ್ಟನೆ ಎದ್ದು ಕುಳಿತಳು ಪ್ರಾರ್ಥನಾ. ಹಿಮವಂತ ಸಾಕ್ಷಾತ್ ದೇವರಂತೆ ಕೊಂಬಿಯ ಗೋಡೆಗೆ ಬೆನ್ನು ಒತ್ತಿ ಆಕಾಶದ ನಕ್ಷತ್ರಗಳನ್ನೇ ಅಮಾಯಕ ಕಣ್ಣುಗಳಲ್ಲಿ ನೋಡುತ್ತಾ ಕುಳಿತಿದ್ದ. ತನ್ನನ್ನು ಬಿಟ್ಟು ಹೋಗಲು, ಒಬ್ಬನನ್ನೇ ಬಿಟ್ಟು ಹೋಗಲು ಹಿಂಜರಿಯುತ್ತಿರುವ ಪ್ರಾರ್ಥನಾಳಿಗೆ ತಿಳಿ ಹೇಳಿದ್ದಾಯಿತು. ಅವಳಿನ್ನು ನೆಮ್ಮದಿಯಾಗಿ ದಾವಣಗೆರೆಯಲ್ಲಿ ಡಾಕ್ಟರಿಗೆ ಓದುತ್ತಾಳೆ, ಇನ್ನು ಹಠ ಮಾಡಲಾರಳು ಅಂದುಕೊಂಡವನ ಮುಖದಲ್ಲೊಂದು ಪ್ರಶಾಂತತೆ ಇತ್ತು. ಎದುರಿಗೆ ಟೆರೆಸ್ಸಿನ ಕತ್ತಲಲ್ಲಿ ಕುಳಿತವಳ ಮನಸ್ಸಿನಲ್ಲಿ ನಡೆಯುತ್ತಿದ್ದ ಅಲ್ಲೋಲ ಕಲ್ಲೋಲಗಳ್ಯಾವುವೂ ಹಿಮವಂತನಿಗೆ ಅರ್ಥವಾಗುತ್ತಲೇ ಇರಲಿಲ್ಲ. ಅವನ ಮನಸ್ಸಾಗಲೇ ಪ್ರಾರ್ಥನಾ ಲೇಔಟ್ನ ಮಧ್ಯದ ದಿನ್ನೆಯ ಮೇಲೆ ಎದ್ದು ನಿಲ್ಲಬಹುದಾದ ಪ್ರಾರ್ಥನಾ ಹಾಸ್ಪಿಟಲ್ನ ಕಾರಿಡಾರ್ಗಳಲ್ಲಿ ಅಲೆಯುತ್ತಿತ್ತು. ಆದರೆ ಪ್ರಾರ್ಥನಾ ಬೇರೇನನ್ನೋ ನಿರ್ಧರಿಸಿದ್ದಳು. ಹಿಮು, ನಂಗೊಂದು ಪ್ರಾಮಿಸ್ ಮಾಡ್ತೀಯಾ? ಕೇಳಿದಳು. ನನ್ನ ಮೊಟ್ಟ ಮೊದಲನೇ ಪ್ರಾಮಿಸ್ ಇದೆಯಲ್ಲ ಪ್ರಾರ್ಥನಾ, ಅದರಲ್ಲಿ ನನ್ನ ಕಟ್ಟಕಡೆಯ ಪ್ರಾಮಿಸು ಸೇರಿಕೊಂಡಿದೆ. ನಿಂಗೇನು ಬೇಕು ಹೇಳು? ತಣ್ಣಗಿನ ದನಿಯಲ್ಲಿ ಕೇಳಿದ. ಏನಿಲ್ಲ, ಈ ಕ್ಷಣದಿಂದ ನಾಳೆ ಬೆಳಿಗ್ಗೆ ನಾನು ದಾವಣಗೆರೆ ಬಸ್ ಹತ್ತೋ ಕ್ಷಣದ ತನಕ ನಾನು ಏನೇನು ಹೇಳ್ತೀನೋ ಒಂದಕ್ಕೂ ಇಲ್ಲ ಅಂದೆ ನನ್ನ ಮಾತು ಕೇಳಿಬಿಡು ಸಾಕು. ಸದ್ಯಕ್ಕೆ ಇಲ್ಲೇ ಕೂತಿರು. 10 ನಿಮಿಷದ ನಂತರ ನಾನು ಕೆಳಗಡೆಯಿಂದ ಕರಿತೀನಿ. ಹುಷಾರಾಗಿ ಇಳಿದ್ಬಾ. ಕಿಟಕಿ ಮೇಲಿನ ಸಜ್ಜೆಗೆ ತಲೆ ತಾಕಿಸ್ಕೊಂಡಿಯಾ ಅಂದವಳೆ. ಅವನ ಸಮ್ಮತಿಗಾಗಲಿ ಉತ್ತರಕ್ಕಾಗಲಿ ಕಾಯದೆ ಟೆರೆಸ್ನಿಂದ ಕೆಳಗೆ ಇಳಿದೇ ಬಿಟ್ಟಳು. ಅವಳಲ್ಲಿ ಆ ನಿರ್ಣಯ ದಟ್ಟವಾಗಿತ್ತು. ಕೋಣೆಯ ಕದವಿಕ್ಕಿಕೊಂಡು ಸಂಪೂರ್ಣವಾಗಿ ವಿವಸ್ತ್ರಳಾದ ಪ್ರಾರ್ಥನಾ ಮೂಲೆಯಲ್ಲಿದ್ದ ಪುಟ್ಟ ಬಚ್ಚಲಿನಲ್ಲಿ ತಣ್ಣೀರು ಸುರಿದುಕೊಂಡೇ ಸ್ನಾನ ಮಾಡಿದಳು.
ತಲೆಯ ಗುಂಗುರು ಕೂದಲು ಬೇಗನೆ ಸಿಕ್ಕು ಬಿಡುವಂಥದ್ದಲ್ಲ. ತಲೆಗೂದಲು ಗಂಟು ಹಾಕಿಕೊಂಡು ಅದಕ್ಕೊಂದು ತೆಳ್ಳನೆ ಟವಲ್ ಸುತ್ತಿಕೊಂಡಳು. ಇಡೀ ದೇಹ ಶುದ್ಧವಾಗಿದೆ. ದಾವಣಗೆರೆಯಲ್ಲಿ ಕೊಂಡ ಒಳ ಉಡುಪು ಧರಿಸಿದಳು. ಒಮ್ಮೆ ಕೂಡ ಉಡದೆ ಇಂಥದ್ದೊಂದು ಗಳಿಗೆಗಾಗಿಯೇ ಎಂಬಂತೆ ಕಾದಿರಿಸಂತಿದ್ದ ಕಾಟನ್ ಸೀರೆ ಉಟ್ಟಳು. ಆ ಕತ್ತಲಲ್ಲೇ ಹೋಗಿ ಮನೆ ಎದುರಿನ ಕೈತೋಟದಿಂದ ಒಂದು ಬೊಗಸೆ ಜಾಜಿ ಮೊಗ್ಗು ಕಿತ್ತು ತಂದಳು. ಪಳಗಿದ ಬೆರಳು 2 ನಿಮಿಷದಲ್ಲಿ ದಂಡೆ ಕಟ್ಟಿದವು. ಅಕ್ಕರೆಯಿಂದ ಹೂ ಮುಡಿದುಕೊಂಡಳು ಪ್ರಾರ್ಥನಾ. 2 ಅಗರಬತ್ತಿಗಳಿಗೆ ಬೆಂಕಿ ಮುಟ್ಟಿಸಿ ಅವು ಹೊಗೆ ಆಡುತ್ತಿದ್ದಂತೆ ಸ್ಟೌವ್ನ ಮೇಲೆ ತಪ್ಪಲೆಯಲ್ಲಿ ನೀರು ಕಾಯಲು ಇಟ್ಟು ಕೋಣೆಯಿಂದ ಹೊರಬಂದು ಹಿಮು ಅಂದಳು. ಅವನು ಟೆರೆಸ್ನಿಂದ ಇಳಿಯುತ್ತಿದ್ದರೆ ಎಲ್ಲಿ ತಲೆಗೆ ಸಜ್ಜತ್ತಾಗಿತ್ತೋ ಎಂದು ಮುಷ್ಟಿಯಲ್ಲಿ ಬಿಗಿ ಹಿಡಿದುಕೊಂಡು ನಿಂತಿದ್ದಳು. ಅವನ ಯಾವ ಪ್ರಶ್ನೆಗೂ ಯಾವ ಅಚ್ಚರಿಗೂ ಉತ್ತರ ನೀಡದೆ ಅದೇ ಕೈ ಬಚ್ಚಲಲ್ಲಿ ಕೂಡಿಸಿ ಹದವಾಗಿ ಕಾಯ್ದ ನೀರನ್ನು ತಲೆಗೆ ತಾಕಿಸದೆ ಎರೆದು ಸ್ನಾನ ಮಾಡಿಸಿದಳು. ತಾನೇ ಮೈಯೊರೆಸಿದಳು. ಹಿಮವಂತನಿಗೆ ಪಂಚೆ ಉಡಲು ಕೊಟ್ಟು ಕೋಣೆಯ ಬಾಗಿಲು ಹಾಕಿ ನೆಲಕ್ಕೆ ಚಾಪೆ ಹಾಸಿದಳು. ಮುಡಿದಿದ್ದ ಹೂ ದಿಂಬಿನ ಮೇಲೆ ಮೂಲೆಯಲ್ಲಿರಿಸಿ, ನನಗೆ ನೀನು ಬೇಕು ಹಿಮು. ಇದನ್ನೆಲ್ಲ ನೀನು ಅಸಹ್ಯ ಪಟ್ಕೊಂಡ್ರೂ ಸರಿಯೇ. ನಿನಗೆ ಇವತ್ತು ನನ್ನನ್ನು ಅರ್ಪಿಸಿಕೊಳ್ಳದೆ ಹೋದರೆ ನಾಳೆ ಬೆಳಿಗ್ಗೆ ಹೊತ್ತಿಗೆ ನಾನು ನನ್ನನ್ನೇ ಕಳೆದುಕೊಳ್ತೇನೆ ಅನ್ನಿಸ್ತಿದೆ. ಮೀ ನನಗೆ ಯಾವುದೇ ಬೋಧನೆ ಮಾಡಬೇಡ, ನೆಪ ಹೇಳ್ಬೇಡ. ನಾನು ನಾಳೆ ಹೊತ್ತಿಗೆ ಬದುಕಿರೋದಿಲ್ಲ ಅಂದುಕೊಂಡಾದರೂ ಸರಿ. ಮೀ ದೀಪ ವಾರಿಸಿದಳು ಪ್ರಾರ್ಥನಾ. ಒಂದು ಕ್ಷಣದ ಮಟ್ಟಿಗೆ ಹಿಮವಂತ್ ನಿಶ್ಚಲನಾಗಿ ಹೋಗಿದ್ದ. ಮನಸ್ಸು ತಟಪಟಿಸಿತು. ದೀಪ ವಾರಿಸಿದ ಮೇಲೂ ಹತ್ತಿರಕ್ಕೆ ಬಾರದಿದ್ದ ಪ್ರಾರ್ಥನಾ 3ನೇ ನಿಮಿಷದ ಹೊತ್ತಿಗೆ ಅವನ ಪಕ್ಕದಲ್ಲಿ ಮೈ ಚೆಲ್ಲಿದಾಗ ಅವಳ ಮೈ ಮೇಲೆ ಸೀರೆ ಇರಲಿಲ್ಲ. ಮಾತನಾಡಲು ಹಿಮವಂತನಿಗೆ ಅವಕಾಶವನ್ನೇ ಕೊಡಲಿಲ್ಲ ಪ್ರಾರ್ಥನಾ. ಉಸಿರು ಭಾರ ಭಾರ, ತುಟಿಗಳಿಗೆ ಅದರ ಮುದ್ರೆ. ಹಸಿದ ಹೆಣ್ಣಾಗರವೊಂದು ಮೈತುಂಬ ಸರಿದಾಡುತ್ತಿದೆ ಎನಿಸುತ್ತಿತ್ತು. ಹಿಮವಂತ ಕೆರಳತೊಡಗಿದ. ಇಷ್ಟು ಅದ್ಭುತವಾಗಿರುತ್ತಾ ನಗ್ನತೆ, ಸ್ಪರ್ಶ ಸುಖವೆಂದರೆ ಇದೇನಾ? ಎಂಥ ಹಸಿವು ಕೆರಳುತ್ತಿದೆ! ಯಾವ ಅಗ್ನಿವರ್ಷ ಒಕ್ಕಳ ಆಳದಲ್ಲಿ ಸ್ಫುಟಿಸುತ್ತಿರುವುದು! ಜ್ವಾಲಾಮುಖಿಯಲ್ಲವೇ? ವರ್ಷಗಟ್ಟಲೆ ದುಡಿದು ಕಬ್ಬಿಣವಾಗಿ ಹೋದ ದೇಹ ಈ ಸ್ಪರ್ಶ ಸುಖಕ್ಕೆ ಹೀಗೆ ಈಡಾಗುತ್ತಿದ್ದರೆ ಕ್ಷಣಾರ್ಧದಲ್ಲಿ ಮೇಣ ಧುಮ್ಮಿಕ್ಕಲು ಸಿದ್ಧವಾದ ಜಲಪಾತಕ್ಕೆ ಇನ್ನು ಯಾವ ತಡೆ? ನಿಗ್ರಹದ ಮಾತು ಹೀಗೇಕೆ? ಎಷ್ಟಾದರೂ ನನ್ನವಳಲ್ಲವೇ? ಇಂದಲ್ಲ ನಾಳೆ ಇವಳಲ್ಲಿ ತಾನು ಬೋರ್ಗರೆಯಲೇಬೇಕು. ದೋ ಮಳೆ ಭುವಿಗಿಳಿಯಲೇಬೇಕು. ವಿನಂತಿಸುತ್ತಿರುವುದು ಕೇವಲ ಪ್ರಾರ್ಥನಾಳ ದೇಹವಲ್ಲ, ಆದರೆ ಅದರಲ್ಲಿ ಪ್ರೀತಿ ಇದೆ, ಹಠವಿದೆ, ಓಲೈಸುವಿಕೆ ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಅವಶ್ಯಕತೆ ಇದೆ. ಹಿಮವಂತನ ಕೈಗಳು ಅವಳ ಸುತ್ತ ಬಿಗಿಯಾಗತೊಡಗಿದವು. ಚನ್ನರಾಯಪಟ್ಟಣದಿಂದ ಲಕ್ಷಾಂತರ ಹೆಜ್ಜೆ ನಡೆದು ಬಂದದ್ದು, ಕನಸು ಕಂಡದ್ದು, ಪ್ರಾಣದ ಹಂಗು ತೊರೆದು ಗಾಡಿಕೊಪ್ಪದ ಬಯಲಲ್ಲಿ ಧ್ಯೇಯ ಸಾಧನೆಗೆ ನಿಂತದ್ದು, ಅದೆಲ್ಲ ಇದಕ್ಕೇನಾ? ಚಟ್ಟನೆ ಎದ್ದು ಕುಳಿತು ಬಿಟ್ಟ ಹಿಮವಂತ್. ಇವತ್ತು ಪ್ರಾರ್ಥನಾಳಲ್ಲಿ ಬೋರ್ಗೆರೆದು ಬಿಟ್ಟರೆ ಅನಾಹುತವೇನೂ ಆಗುವುದಿಲ್ಲ. ತಾನು ಮೊದಲ ಬಾರಿಗೆ ಗಂಡಸಾಗುತ್ತೇನೆ, ಅವಳು ಹೆಂಗಸಾಗುತ್ತಾಳೆ. ಆದರೆ ನಾವಿಬ್ಬರೂ ಆಗಬೇಕಾಗಿರುವುದು ಅಷ್ಟೇನಾ ಪ್ರಾರ್ಥನಾ? ಇವತ್ತಿನ ಈ ರಾತ್ರಿ, ಈ ಕ್ಷಣ, ಈ ಗಳಿಗೆಯಲ್ಲಿ ಜಗತ್ತಿನಾದ್ಯಂತ ಸಾವಿರಾರು ಲಕ್ಷಾಂತರ ಗಂಡಸರು, ಲಕ್ಷಾಂತರ ಹೆಂಗಸರು ಹೀಗೆ ಬೆತ್ತಲೆಗೆ, ಆವೇಶಕ್ಕೆ, ಆವೇಗಕ್ಕೆ, ಅವಸರಕ್ಕೆ ಬಿದ್ದು ಒಬ್ಬರಲ್ಲೊಬ್ಬರು ಬೋರ್ಗೆರೆಯುತ್ತಿರಬಹುದು. ಅವರೆಲ್ಲ ಗಂಡಸರೇ, ಅವರೆಲ್ಲ ಹೆಂಗಸರೇ. ಅವರೆಲ್ಲರ ಸಾಲಿನಲ್ಲಿ ನಾನೂ ಒಬ್ಬ ಗಂಡಸು, ನೀನೂ ಒಬ್ಬ ಹೆಂಗಸು. ಅಷ್ಟೇನಾ? ಅಷ್ಟಾಗಲಿಕ್ಕೆಂದು ಅಷ್ಟು ಸಾವಿರ ಹೆಜ್ಜೆ ಒಟ್ಟಿಗೆ ಹಾಕಿದೆವಾ? ತತ್ತರಿಸುವ ದೇಹಗಳಿಗೆ ಸಂಯಮ ಹೇಳಿಕೊಡಲು ಸಾಧ್ಯವಿಲ್ಲವಾ ಪ್ರಾರ್ಥನಾ? ದುಗುಡಗೊಳ್ಳಬೇಡ. ನಾನು ಗಂಡನಾಗುತ್ತೇನೆ, ನೀನು ಹೆಂಡತಿಯಾಗು. ಈ ಕಂಪನಕ್ಕೆ, ಆವೇಶಕ್ಕೆ, ಬೋರ್ಗರೆತಕ್ಕೆ ಒಂದು ಅರ್ಥ ಸಿಕ್ಕಿತು. ಇದಕ್ಕೊಂದು ಫಲ ದಕ್ಕಿತು. ನಾನು ನೀನು ಒಂದಾದ ಮರುಗಳಿಗೆ ನಿನ್ನ ಒಡಲಲ್ಲಿ ನನ್ನ ಬೆಳಕ ಬೀಜ ಮೊಳೆಯಬೇಕು. ನನ್ನ ಮಗುವಿನ ಹೆಸರು ಹಿಮಾಂಶ್. ಆ ರಾತ್ರಿ ಅತ್ಯಂತ ಯಾತನೆದಾಯಕವಾಗಿ ಕಳೆದು ಹೋಯಿತು. ತುಂಬ ಹೊತ್ತು ನಿರ್ವಾಣ ಸ್ಥಿತಿಯಲ್ಲೇ ಮಲಗಿದ್ದ ಪ್ರಾರ್ಥನಾ 3ನೇ ಜಾವದ ಹೊತ್ತಿಗೆ ಎದ್ದು ದಿರಿಸು ಧರಿಸಿದಳು. ಅವಳ ಮುಖದ ಮೇಲೆ ಅದೇಕೋ ಒಂದು ಸಾವಿನ ಕಳೆ ನೆಲೆಸಿದಂತಾಗಿತ್ತು. ಬೆಳಗಾಗುವ ಹೊತ್ತಿಗೆ ಇಲ್ಲಿಗೆ ಎಲ್ಲವೂ ಮುಗಿಯಿತೆಂಬ ಭಾವ. ಕಡೆಯ ಪಕ್ಷ ದೇಹವನ್ನಾದರೂ ಅರ್ಪಿಸಿಕೊಂಡಿದ್ದರೆ, ನಂಬಿದ ದೇವರಿಗೆ ನೈವೇದ್ಯವಾಗಿಸಿದ್ದಿದ್ದರೆ ತಮ್ಮಿಬ್ಬರ ಬಾಂಧವ್ಯ ಚಿರಕಾಲ ಬಾಳುವಂಥದ್ದಾಗಿರುತ್ತಿತ್ತು. ನಾನಾಗಲೇ ನನ್ನ ದೇವರಿಗೆ ನೈವೇದ್ಯವಾಗಿ ಹೋಗಿದ್ದೇನೆ, ಮತ್ತೊಂದು ದೈವಕ್ಕೆ ಇನ್ನೂ ಅವಕಾಶವಿಲ್ಲ ಹಾಗಂತ ಹೇಳಿಕೊಂಡಾದರೂ ದೇವಶಿಶು ಬಂಡೋಪಾಧ್ಯಾಯನನ್ನು ದೂರವಿಡಬಹುದಿತ್ತು. ತಮ್ಮಲ್ಲೊಂದು ದೈಹಿಕ ಸಂಬಂಧ ಬೆಳೆದಿದ್ದರೆ ಹಿಮವಂತನೆಡೆಗಿನ ತನ್ನ ಪ್ರೀತಿ ಕರಗಿ ಹೋಗಲಾಗದಷ್ಟು ಸಾಂದ್ರಗೊಂಡು ಬಿಡುತ್ತಿತ್ತು. ಇದೇನಾಗದಿದ್ದರೂ ಸರಿಯೇ. ಈ ತನಕ ಸಾವಿರಾರು ಗಾವುದ ದೂರಕ್ಕೆ ನಡೆಸಿಕೊಂಡು ಬಂದ ಹಿಮವಂತನಿಗೆ ಆ ಮಟ್ಟಿಗಿನ ಋಣವನ್ನಾದರೂ ತೀರಿಸಿದಂತಾಗುತ್ತಿತ್ತು. ಹಿಮವಂತ ಎಂಬ ಕಲ್ಲು ಬಂಡೆಯಂತಹ, ದೇವರಂತಹ, ಉಕ್ಕಿನಂತಹ, ಪ್ರವಾಹದಂತಹ, ಸಮುದ್ರದಂತಹ ಈ ಮನುಷ್ಯ ತನ್ನ ಬದುಕಿನಲ್ಲಿ ಯಾವತ್ತೋ ಒಂದು ದಿನ
ಪ್ರಾರ್ಥನಾ ಎಂಬ ಹುಡುಗಿ ತನ್ನವಳಾಗಲಿಲ್ಲ ಎಂದು ದುಃಖಿಸುತ್ತಾನೆ. ಹಾಗೆ ದುಃಖಿಸುವಾಗ ಆತನಿಗೆ ಇದೊಂದು ರಾತ್ರಿ ಪದೇ ಪದೇ ನೆನಪಾಗುತ್ತದೆ. ಹಾಗಂದುಕೊಂಡೇ ಹಿಮುವಿನ ಕಾಲಿಗೆ ನಮಸ್ಕರಿಸಿ ಕೋಣೆಯಿಂದ ಹೊರಬಿದ್ದಳು ಪ್ರಾರ್ಥನಾ. ಹಿಮವಂತನ ಕಣ್ಣುಗಳು ಮಾತ್ರ ನಿಷ್ಕಲ್ಮಶವಾಗಿದ್ದವು. ನೀನು ನನ್ನವಳಾಗಲಿಲ್ಲವೆಂಬ ದುಃಖ ತನ್ನನ್ನು ಕಡೆ ತನಕ ಕಾಡಬಹುದು ಜಾನಂ. ಆದರೆ ಕಾಡ ನಡುವಿನ ದಿವ್ಯ ಕತ್ತಲೆ ಈ ರಾತ್ರಿಯಲ್ಲಿ ನಾನು ನಿನ್ನ ದೇಹಕ್ಕಾಗಿ ಹಂಬಲಿಸಿದೆ. ನಿನ್ನ ಮಂಚದ ಪಕ್ಕದಲ್ಲಿ ರಾತ್ರಿಯಿಡೀ ಉರಿಯುವ ಮೇಣದ ಬತ್ತಿಯಂತೆ ಕುಳಿತಿದ್ದೆ ಎಂಬುದನ್ನು ನಾನು ತುಂಬ ಪ್ರೀತಿಯಿಂದ ನೆನಪಿಟ್ಟುಕೊಳ್ಳುತ್ತೇನೆ. ನಿನ್ನವ ದೇಬ್ ಎಂದಷ್ಟೇ ಬರೆದಿದ್ದ ಚೀಟಿಯೊಂದು ಊರ್ಮಿಳೆಗೆ ಅವಳ ದಿಂಬಿನ ಕೆಳಗೆ ಕೆನ್ನೆಗೆ ಸಮೀಪವಾಗಿಯೇ ದೊರೆಯುವ ಹೊತ್ತಿಗೆ ಫಾರೆಸ್ಟ್ ಲಾಡ್ನಲ್ಲಿ ಬೆಳ್ಳಗೆ ಬೆಳಕಾಗಿತ್ತು. ಕೋಣೆಯಲ್ಲಿ ದೇಬ್ ಇರಲಿಲ್ಲ. ಆದರೆ ರಾತ್ರಿಯಿಡೀ ಅವನು ತನ್ನ ಮಂಚದ ಪಕ್ಕದಲ್ಲಿ ಕುರ್ಚಿ ಹಾಕಿಕೊಂಡು ಕುಳಿತೇ ಇದ್ದ ಎಂಬುದಕ್ಕೆ ಸಾಕ್ಷಿಯಾಗಿ ಆ ಕುರ್ಚಿ, ಅದರ ದಿಂಬಿನ ಮೇಲೆ ಬಿದ್ದಿದ್ದ ನೆಗ್ಗು ಹಾಗೇ ಇದ್ದವು. ಎದ್ದು ಕುಳಿತು ತನ್ನ ಉಡುಪುಗಳನ್ನೊಮ್ಮೆ ನೋಡಿಕೊಂಡಳು. ಒಳ ಉಡುಪಿನ ಮೇಲೊಂದು ಟೀ ಶರ್ಟ್ ಮಾತ್ರ ಧರಿಸಿಕೊಂಡು ಮಲಗಿದ್ದಿದ್ದು ನೆನಪಾಗಿತ್ತು. ಯಾವುದೋ ಜಾವದಲ್ಲಿ ದೇಬ್ ಅವಳಿಗೊಂದು ಚಾದರ ಹೊದಿಸಿದ್ದ. ರಾತ್ರಿ ಕುಡಿದ ವಿಸ್ಕಿ ಒಗರಿನ್ನೂ ಉಸಿರಿನಲ್ಲಿ ಅಲೆದಾಡುತ್ತಿತ್ತೆನಿಸಿತು. ಎದ್ದವಳೆ ಗೋಡೆಗೆ ನೇತು ಹಾಕಿದ್ದ ಪ್ಯಾಂಟ್ ಇರಿಸಿಕೊಂಡು ಲಾಡ್ಜ್ನ ಕೋಣೆಯಿಂದ ಊರ್ಮಿಳಾ ಈಚೆಗೆ ಬರುವುದಕ್ಕೂ ಆಗಷ್ಟೇ ಹತ್ತಿರದ ಕೊಳವೊಂದರಲ್ಲಿ ಮನಸಾರೆ ಈಜಿ ಕೇವಲ ಒಂದು ಟವಲ್ ಸುತ್ತಿಕೊಂಡು ಹಳೆಯ ಹಿಂದಿ ಹಾಡನ್ನು ಹಾಡುತ್ತಾ ದೇಬ್ ಅವಳಿದ್ದೆಡೆಗೆ ನಡೆದು ಬರುವುದಕ್ಕೂ ಸರಿ ಹೋಯಿತು. ಅವನ ಕಣ್ಣುಗಳನ್ನೇ ನೋಡಿದಳು ಊರ್ಮಿಳಾ. ನಿದ್ರೆ ಇಲ್ಲದೆ ಕೆಂಪರಿದ್ದವು. ಎದೆಯ ಮೇಲಿನ ಪೊದೆಗೊದಲು ಕಮ್ಮಗೆ ಮಲಗಿದ್ದವು. ಒಂದು ಕ್ಷಣ ಅವನಲ್ಲಿಗೆ ಓಡಿ ತಬ್ಬಿಕೊಂಡು ಬಿಡೋಣ ಎನಿಸಿತು. ಸ್ಟುಪಿಡ್, ತನ್ನನ್ನು ತಾನೇ ಗದರಿಕೊಂಡಳು ಊರ್ಮಿಳಾ. ಎಲ್ಲವೂ ಒಂದು ಹೆಸರಿಲ್ಲದ ಕಾಡ ಹಕ್ಕಿ ಮಧುರವಾಗಿ ಉಲಿಯಿತು. ಅವತ್ತೆಲ್ಲ ಇಬ್ಬರು ಸಂತೋಷವಾಗಿಯೇ ಇದ್ದರು. ಇಂದಿನ ರಾತ್ರಿ ಕುಡಿದುದು ಅತಿಯಾಯಿತು ಮತ್ತು ಇತ್ತೀಚೆಗೆ ಅಂಕೆ ಮೀರಿ ಸಿಗರೇಟ್ ಸೇದುತ್ತಿದ್ದೇನೆ ಅನಿಸಿದ್ದರಿಂದ ಊರ್ಮಿ ಸಿಗರೇಟಿಗೆ ಬೆಂಕಿ ತಾಗಿಸಲಿಲ್ಲ. ರಾತ್ರಿ ತನ್ನ ವಿಸ್ಕಿ ಗ್ಲಾಸ್ ಬೋರಲು ಹಾಕಿ ದೇಬ್ನೊಂದಿಗೆ ಮಾತಿಗೆ ಕುಳಿತಳು. ದೇಬ್ ಮಾತ್ರ ಒಗರಾದ ವಿಸ್ಕಿಗೆ ಮಂಜಿನಷ್ಟು ತಣ್ಣಗಿನ ನೀರು ಬೆರೆಸಿ ಅಸ್ಪಷ್ಟವಾಗಿ ನೆನಪಿಗೆ ಬಂದ ಹಳೆಯ ಹಾಡೊಂದನ್ನು ಗುನುಗುತ್ತಾ ಒಂದೊಂದೇ ಗುಟುಕು ದ್ರವ ಇರುತ್ತಾ ಕುಳಿತಿದ್ದ. ಇಬ್ಬರಲ್ಲೂ ಮಾತು ಧಾರಾಳ. ಅವನು ಅವಳನ್ನು ಊರ್ಮಿಳಾ ಅನ್ನುವುದು ಕಡಿಮೆ, ಜಾನಮ್ಮ ಅನ್ನುತ್ತಾನೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತನಾಡುತ್ತಾನೆ. ಆದರೆ ಕಾಮನೆಗಳಿಲ್ಲ. ಕುಡಿದ ವಿಸ್ಕಿಗೆ ಕಣ್ಣು ಭಾರವಾದರೂ ಮಾತು ಅಳಿ ತಪ್ಪುವುದಿಲ್ಲ. ನಿನ್ನೆ ರಾತ್ರಿ ಇವನು ವರ್ತಿಸಿದ್ದಾದರೂ ಹೇಗೆ? ತನಗೇನು ಮೈಮೇಲೆ ಪ್ರಜ್ಞೆ ಇತ್ತೆ? ಆದರೂ ದೇಬ್ ಅದು ಮೀರಲಿಲ್ಲ, ಹೊಸ್ತಿಲು ದಾಟಲಿಲ್ಲ. ಹುಡುಗಿಯರಲ್ಲಿ ಅಲೆದು ಗೊತ್ತಿರುವ ಶ್ರೀಮಂತರ ಮನೆಯ ಹುಡುಗನಿಗೆ ಸಂಯಮವಿರುವುದು ಕಡಿಮೆ. ಆದರೆ ದೇಬ್ ನಿನ್ನೆ ರಾತ್ರಿಯ ಮಟ್ಟಿಗೆ ಅಪ್ಪಟ ಚಿನ್ನ. ಇವತ್ತು ಹೀಗೆ ಮೇಣದ ಬತ್ತಿಯ ಬೆಳಕಿನಲ್ಲಿ ಎದುರು ಕುಳಿತು ವಿಸ್ಕಿ ಇರುತ್ತಿರುವ ಅವನನ್ನು ನಿನ್ನೆಯಷ್ಟು ಉಡಾಫೆಯಿಂದ ತಿರಸ್ಕಾರದಿಂದ ಮಾತನಾಡಿಸಬೇಕು ಅಂತ ತನಗನಿಸುತ್ತಿಲ್ಲ. ಅವನೆಡೆಗೆ ಮೃದುವಾಗುತ್ತಿದ್ದೇನಾ? ಸ್ಟುಪಿಡ್, ತನ್ನನ್ನು ತಾನೇ ಬೈದುಕೊಂಡಳು ಊರ್ಮಿಳಾ. ಒಬ್ಬೇ ಗಂಡಸನ್ನು ಜೀವನ ಪೂರ್ತಿ ಪ್ರೀತಿಸುತ್ತೇನೆ ಅಂದುಕೊಳ್ಳುವುದೇ ಶುದ್ಧ ಮೂರ್ಖತನ. ಹಾಗಂತ ಅವಳು ಡಿಸೈಡ್ ಮಾಡಿಯೇ ಮೈಸೂರಿನಿಂದ ಹೊರಟಿದ್ದು. ತೀರ ಹೊರಡುವ ಮುನ್ನ ಊರ್ಮಿಳೆಯ ಅಪ್ಪ ಕರೆದು ಹೇಳಿದ್ದರು, ಟೇಕ್ ಕೇರ್ ಮಗಳೇ, ನೀನು ಬುದ್ಧಿವಂತೆ, ನೋಡಕ್ಕೆ ಚೆಂದಾಗಿದ್ಯಾ, ಆದರೆ ದುಡುಕು ಜಾಸ್ತಿ. ಮಡಿಕೇರಿಯ ತಪ್ಪು ದಾವಣಗೆರೆಯಲ್ಲಿ ಮತ್ತೆ ರಿಪೀಟ್ ಆಗದಿರಲಿ. ಗುಡ್ ಲಕ್. ಅವತ್ತು ಊರ್ಮಿಳಾ ಅಪ್ಪನ ಮುಖವನ್ನೇ ದಿಟ್ಟಿಸಿ ನೋಡಿದಳು. ಎಂಥ ಅಪ್ಪ ಆತ! ಖುದ್ದಾಗಿ ಕಾರಿನಲ್ಲಿ ಕರೆದೊಯ್ದು ಮಡಿಕೇರಿಗೆ ಬಿಟ್ಟು ಬಂದಿದ್ದ, ಜಯಂತ್ನ ಎಸ್ಟೇಟಿಗೆ. ಚಿಕ್ಕ ಸಿಡಿಮಿಡಿ ಕೂಡ ಮಾಡಲಿಲ್ಲ. ಇದು ನೀನೇ ಕಟ್ಟಿಕೊಂಡ ಭ್ರಮೆ ಮಗಳೇ, ನೀನೇ ಕಳೆದುಕೊಳ್ಳಬೇಕು. 18 ವರ್ಷದ ಮಗಳನ್ನು ಯಾವ ತಂದೆಯೂ ಹೀಗೆ ಬಾಯ್ ಫ್ರೆಂಡ್ನ ಕೈಗೊಪ್ಪಿಸಿ ಹಿಂದಿರುಗುವುದಿಲ್ಲ. ಆದರೆ ನಾನು ನಿನ್ನನ್ನು 18 ವರ್ಷ ಎದೆಗವಚಿಕೊಂಡು ಸಾಕಿದ್ದೇನೆ. ಸಂಸ್ಕಾರ ಅಂತ ಒಂದಿದ್ದರೆ ಈ 18 ವರ್ಷಗಳಲ್ಲಿ ನಾವದನ್ನು ಇನಿತಾದರೂ ನಿನಗೆ ದಾರೆ ಎರೆದಿರುತ್ತೇನೆ. ಜಯಂತನ ಎಸ್ಟೇಟ್ನಲ್ಲಿ ನಿನ್ನನ್ನು ನೀನು ಉಳಿಸಿಕೊಂಡು ಬಾಳುವುದಕ್ಕೆ ಅಥವಾ ಉಳಿಸಿಕೊಂಡು ಹಿಂದಿರುಗುವುದಕ್ಕೆ ಅಷ್ಟು ಮಾತ್ರದ ಸಂಸ್ಕಾರದ ಆಸರೆ ಸಾಕು. ದೇಹದ ಬಗ್ಗೆ ನಾನು ಮಾತಾಡುವುದಿಲ್ಲ, ಅದು ಕೇವಲ ನಿನಗೆ ಸೇರಿದ್ದು. ಆದರೆ ಮನಸ್ಸಿದೆಯಲ್ಲ ಮರಿ, ಅದರ ಮೇಲೆ ನಮ್ಮೆಲ್ಲರದೂ ಒಂದು ಅಧಿಕಾರವಿದೆ. ಅಧಿಕಾರಕ್ಕಿಂತ ಹೆಚ್ಚು ಅಕ್ಕರೆ ಇದೆ. ಎಸ್ಟೇಟ್ನ ಬಾಗಿಲಲ್ಲಿ ನನ್ನನ್ನು ಇಳಿಸಿ ಇಷ್ಟು ಮಾತ್ರದ ಮಾತುಗಳನ್ನಾಡಿ ಅಪ್ಪ ಕಾರು ತಿರುಗಿಸಿಕೊಂಡು ಮೈಸೂರಿಗೆ ಹೋಗಿಬಿಟ್ಟಿದ್ದ. ಅವನ ಚಿನ್ನದ ಪ್ರೇಮಿನ ಕನ್ನಡಕದ ಹಿಂದೆ ಸಣ್ಣದೊಂದು ನೀರಿನ ತೆರೆ ಸರಿದಾಡಿದ್ದು ಕಾಣಿಸಿತ್ತು. ಆದರೆ ಮಡಿಕೇರಿ ಎಸ್ಟೇಟ್ನಿಂದ ತಾನು ಮಾನಸಿಕವಾಗಿ ಛಿದ್ರಗೊಂಡು ಹಿಂದಿರುಗಿದ ರಾತ್ರಿ ಅದೇ ಅಪ್ಪ ನಗುವ ಕಣ್ಣುಗಳೊಂದಿಗೆ ಅಂಗಳದಲ್ಲೇ ನಿಂತು ಸ್ವಾಗತಿಸಿದ. ಹುಟ್ಟಿದಾಗಿನಿಂದ ಯಾವತ್ತಾದರೂ ಅಷ್ಟು ಅಕ್ಕರೆಯಿಂದ ತಬ್ಬಿಕೊಂಡಿದ್ದನೋ ಇಲ್ಲವೋ ನನ್ನ ಮಗಳೇ ಅಂದವನೇ ಅನಾಮತ ಔಚಿಕೊಂಡು ಅಮ್ಮನಿಗೂ ಒಂದು ಮಾತಾಡಲು ಬಿಡದೆ ಒಳರೂಮಿಗೆ ಕರೆದೊಯ್ದು ಸಂತೈಸಲು ಪ್ರಾರಂಭಿಸಿದ. ಇಷ್ಟಕ್ಕೂ ಜಯಂತ್ನ ಎಸ್ಟೇಟ್ನಲ್ಲಿ ಏನಾಯಿತು?
ಯಾಕೆ ಇಷ್ಟು ಬೇಗ ವಾಪಸ್ ಬಂದೆ? ಅಪ್ಪ ಇವತ್ತಿನ ತನಕ ಆ ಪ್ರಶ್ನೆಗಳನ್ನು ಕೇಳಿಯೇ ಇಲ್ಲ. ಎಷ್ಟು ಮಂದಿಗೆ ಸಿಕ್ಕಾರು ಇಂಥ ಅಪ್ಪಂದಿರು? ತಾನೇ ಕೂತು ಕೈ ತುತ್ತು ಮಾಡಿ ತಿನ್ನಿಸಿದ. ಒಬ್ಬಳೇ ಮಲಗಬೇಡ, ಇವತ್ತು ಅಪ್ಪ ಅಮ್ಮನ ಮಧ್ಯೆ ಮಲಗು. 18 ವರ್ಷದ ಹಿಂದೆ ಮಲಗುತ್ತಿದ್ದೆಯಲ್ಲ, ಹಾಗೆ ಕಣ್ತುಂಬ ನಿದ್ದೆ ಮಾಡು. ಒಡೆದ ಕನಸಿನ ಚೂರುಗಳನ್ನು ನಿದ್ದೆಯಲ್ಲಿ ದೇವತೆಗಳು ಗುಡಿಸಿ ಬಿಡುತ್ತಾರಂತೆ ಅಂದಿದ್ದ. ತೀರ ಮಲಗುವ ಮುನ್ನ ಮಾತ್ರ ಅಮ್ಮನೇ ಮನಸ್ಸು ತಡೆಯದೆ ಕೇಳಿಬಿಟ್ಟಿದ್ದಳು, ಊರ್ಮಿ ಜಯಂತಿಯಾಗಿದ್ದಾನೆ. ಐ ಹ್ಯಾವ್ ಬರಿಡ್ ಹಿಮ್ ಇನ್ ಮೈ ಮೆಮೊರಿ ಬಾಕ್ಸ್. ನೆನಪಿನ ಸಮಾಧಿಯಲ್ಲಿ ಊತು ಹಾಕಿದ್ದೇನೆ. ಈ ಮನೆಯಲ್ಲಿ ಮತ್ತೆ ಜಯಂತ್ನ ಬಗ್ಗೆ ಮಾತಾಡುವುದು ಬೇಡ ಅಂತ ಕಡಾಖಂಡಿತವಾಗಿ ಹೇಳಿದ್ದಳಲ್ಲವೇ? ಅಷ್ಟು ಹೊತ್ತಿಗಾಗಲೇ ಅವಳು ತೀರ್ಮಾನಿಸಿದಳು, ಯಾವ ಗಂಡಸನ್ನೂ ಜೀವನ ಪರ್ಯಂತ ಪ್ರೀತಿಸಕೂಡದು. ಪ್ರೀತಿ ಕೂಡ ಋತುವಿನಂತಹದ್ದು. ಇವತ್ತು ಮಳೆ ಆದರೆ ನಾಳೆ ಬಿರುಬಿಸಿಲು. ಇವೆರಡರ ನಡುವೆ ಕಮ್ಮಗೆ ಮೂಡುವ ಕಾಮನ ಬಿಲ್ಲಿನಂತಹದ್ದೇ ವಾಂಚೆ. ಅಂಥದ್ದೊಂದು ಕಾಮನ ಬಿಲ್ಲು ತುಳಿದು ಎದೆಯೇರಿಸಿಕೊಂಡರೆ ಸಾಕು, ಬದುಕೆಲ್ಲ ಉನ್ಮಾದಗಳ ಚರಮಸೀಮೆ. ಊರ್ಮಿ ಬದುಕಿನ ಯಾವುದಾದರೊಂದು ಹಂತದಲ್ಲಿ ಸೂಳೆಯಾಗಬೇಕು ಎಂದು ಚಡಪಡಿಸುವುದೇ ಅದಕ್ಕಾಗಿ. PUC ದಾಟುವ ಮೊದಲೇ ಪ್ರೀತಿ ಪ್ರೇಮಗಳೆಲ್ಲ ಶುದ್ಧ ಸುಳ್ಳು ಎಂಬುದನ್ನು ಮನವರಿಕೆ ಮಾಡಿಕೊಂಡ ಹುಡುಗಿ. ಎಲ್ಲ ಪ್ರೀತಿಯ ತಾಯಿ ಬೇರು ವಾಂಚೆ. ಪ್ರತಿ ಮನುಷ್ಯನು ಪ್ರೀತಿಯ ಮುಖವಾಡ ಹಾಕಿಕೊಂಡೇ ವಾಂಚೆಗಳನ್ನು ಕದ್ದಿಟ್ಟುಕೊಳ್ಳುತ್ತಾನೆ. ಕಾವೇರಮ್ಮನ ಮನೆಯಲ್ಲಿ ಒಳಕೋಣೆಯಲ್ಲಿ ಮಾತ್ರ ಅವನಿಗೆ ಮುಖವಾಡವಿರುವುದಿಲ್ಲ. ಅಲ್ಲೇನಿದ್ದರೂ ವಾಂಚೆಯದೇ ಅಧಿಪತ್ಯ, ವೇಶ್ಯೆಯ ಮುಂದೆ ಮತ್ತು ತಾಯಿಯ ಮುಂದೆ ಮಾತ್ರ. ಗಂಡಸು ಸಂಕೋಚವಿಲ್ಲದೆ ಬೆತ್ತಲಾಗಲು ಸಾಧ್ಯ. ಮಡಿಕೇರಿ ಎಸ್ಟೇಟಿನ ಜಯಂತೊಬ್ಬನೇ ಅಲ್ಲ, ಈ ಜಗತ್ತಿನ ಪ್ರತಿಯೊಬ್ಬ ಗಂಡಸನ್ನು ಕಾವೇರಮ್ಮನ ಮನೆಯ ಒಳಕೋಣೆಯಲ್ಲಿ ಹಾಗೆ ಕೇವಲ ಮನುಷ್ಯ ಸಹಜ ವಾಂಚೆಯೊಂದಿಗೆ ನೋಡಬೇಕು. ಪ್ರತಿ ಸಲವೂ ಪ್ರೀತಿ ಎಂಬುದು ಅರ್ಥಹೀನ ಸಿದ್ಧಾಂತ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳಬೇಕು. ತೇಕುತ್ತಾ ರೂಪುತ್ತಾ ನಿಶ್ಚಲವಾಗಿ ಬಿದ್ದುಕೊಂಡ ಪ್ರತಿ ಗಂಡಸಿಗೂ ಗುಟ್ಟಾಗಿ ಹೇಳಬೇಕು, ನಿನ್ನ ಪ್ರೀತಿ ಸುಳ್ಳು, ನಿನ್ನ ಮೂಲ ಬೇರು ವಾಂಚೆ ಎಂಬ ಹುತ್ತದಲ್ಲಿದೆ. ಸೂಳೆ ಅಲ್ಲದೆ ಬೇರಿನ್ಯಾರಿಗೆ ಅಷ್ಟೊಂದು ಸ್ಪಷ್ಟವಾಗಿ ಮಾತಾಡಲು ಸಾಧ್ಯವಾದೀತು? ಏನು ಯೋಚಿಸ್ತಿದ್ದೀಯಾ ಜಾನಮ್ಮ? ವಿಸ್ಕಿ ಬರಿದು ಮಾಡಿ ಗ್ಲಾಸ್ ಕೆಳಗಿಡುತ್ತಾ ಕೇಳಿದ ದೇವ್. ನನ್ನನ್ನು ಹೊಂದಲಾಗದಿದ್ದರೆ ಆ ದುಃಖ ನಿನ್ನನ್ನು ಕಡೆಯ ತನಕ ಕಾಡುತ್ತದೆ ಅಂತ ಬರೆದಿದ್ದೀಯಲ್ಲ ದೇವ್. ಅಕಸ್ಮಾತ್ ನೀನೇ ನನ್ನನ್ನು ಹೊಂದಿಬಿಟ್ಟಿದ್ದರೆ ಆ ಸಂತೋಷ ಕಡೆಯ ತನಕ ನಿನ್ನೊಂದಿಗಿರುತ್ತಿತ್ತಾ ಕೇಳಿದಳು. ಸಂತೋಷ ಒಂದೇ ಅಲ್ಲ, ಕಡೆ ತನಕ ನೀನೇ ನನ್ನೊಂದಿಗಿರ್ತಿ. ದೇವ್ನ ದನಿಯಲ್ಲಿ ಸ್ಪಷ್ಟತೆ ಇತ್ತು. ಸ್ಟುಪಿಡ್, ಏನೇನೋ ಮಾತಾಡಬೇಡ. ಹೊಂದುವುದು ಒಂದಿಯಲ್ಲ, ನಾನು ದೇಹಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಿದ್ದೀನಿ. ನಂಗೆ ಗೊತ್ತು, ನೀನು 10 ಹುಡುಗಿಯರಲ್ಲಿ ಅಲೆದು ಬಂದವನು. ಆ ಸಂತೋಷ ಇವತ್ತಿನ ತನಕ ನಿನ್ನೊಂದಿಗಿದೆಯಾ? ಕಾವೇರಮ್ಮನ ಮನೇಲಿ ಎಷ್ಟು ಜನ ಹುಡುಗಿರು ಎಷ್ಟು ಸಲ ಹೊಂದಿದ್ದು? ಎಷ್ಟೊಂದು ಸಂತೋಷ, ನಿಜ ಹೇಳು ದೇವ್. ಅವುಗಳ ಪೈಕಿ ಎಷ್ಟು ಸಂತೋಷಗಳು ನಿನ್ನೊಂದಿಗೆ ಇವತ್ತಿನ ತನಕ ಇವೆ? ಕುಡಿದ ಕಾಫಿ, ಸೇದಿ ಮುಗಿಸಿದ ಸಿಗರೇಟ್, ಗಂಟಲಿಗೆ ಸುರಿದುಕೊಂಡ ವಿಸ್ಕಿ, ಹೊಂದಿದ ಹೆಂಗಸು, ಎಷ್ಟು ವರ್ಷ ನೆನಪಿರ್ತವೆ ದೇವ್. ಲೆಟ್ಸ್ ಬಿ ಪ್ರಾಕ್ಟಿಕಲ್. ಒಂದರಾಗಲಿಲ್ವಲ್ಲ ಅನ್ನೋ ದುಃಖ ಕಡೆ ತನಕ ನನ್ನನ್ನು ಕಾಡುತ್ತೆ ಅಂತ ಬರೆದಿದ್ಯಾ. ನಿಜ ಹೇಳು, ಅದು ದುಃಖವೋ ಚಡಪಡಿಕೆಯೋ? ಪಂಜರದಲ್ಲಿರೋ ಬಣ್ಣದ ಹಕ್ಕಿನ ತಿನ್ನೋಕ್ಕಾಗ್ತಿಲ್ವಲ್ಲ ಅಂತ ಬೆಕ್ಕು ಚಡಪಡಿಸುತ್ತೆ, ಅದನ್ನು ದುಃಖ ಅಂತೀಯಾ? ಬೆಳಗ್ಗೆಯಿಂದ ಸಂಜೆ ತನಕ ಇವತ್ತು ಕಾಡು ಸುತ್ತಿದ್ದೀವಿ. ಪ್ರತಿ ಕ್ಷಣಕ್ಕೂ ನನಗೆ ನೀನೊಬ್ಬ ಗೆಳೆಯ ಅಂತಲೇ ಅನ್ನಿಸ್ತಿದೆ. ನೀನು ಭುಜ ತಾಕಿದ್ರೂ ಅದೊಂದು ಆಕಸ್ಮಿಕ ಅಂದುಕೊಂಡಿದ್ದೇನೆ ಹೊರತು ನೀನು ಬೇಕಂತಲೇ ತಾಕಿದೆ ಅನ್ನಿಸ್ತಿರ್ಲಿಲ್ಲ. ಆದರೆ ಈಗ ಕೋಣೆಗೆ ಬಂದು ಕೂತಿದ್ದೀವಿ ನೋಡು, ನಿನ್ನ ಪತ್ರ ನೆನಪಾಗುತ್ತೆ. ಎದುರಿ ಕೂತು ವಿಸ್ಕಿ ಕುಡಿತಿರೋ ನೀನು ದುಃಖದ ಬಗ್ಗೆ ಮಾತನಾಡಿದಾಗಲೆಲ್ಲ ಪಂಜರದ ಕೆಳಗೆ ಚಡಪಡಿಸೋ ಬೆಕ್ಕು ನೆನಪಾಗುತ್ತೆ. ಹಾಗಂತ ನೀನು ಇವತ್ತೇ ರಾತ್ರಿ ನನ್ನನ್ನು ತಿಂದು ಮುಗಿಸ್ತೀಯಾ ಅಂತ ಎದುರುಕೊಂಡಿದ್ದೀನಿ ಅನ್ಕೋಬೇಡ. ನಾನು ದೇಹದ ಬಗ್ಗೆ, ವಾಂಛೆಗಳ ಬಗ್ಗೆ ಮಾತಾಡ್ತಿದ್ದೀನಿ. ನೀನು ಪ್ರೀತಿ ಪ್ರೇಮಗಳ ಬಗ್ಗೆ ಮಾತಾಡ್ತೀಯ. ನಿನ್ನೆಲ್ಲ ಪ್ರೀತಿಯ ಮೂಲ ವಾಂಛೆಯೇ. ಆದರೆ ಇಷ್ಟೆಲ್ಲ ಮಾತು ಖರ್ಚು ಮಾಡೋ ಅಗತ್ಯವೇ ಇಲ್ಲ ದೇವ್. ಲೆಟ್ಸ್ ಹ್ಯಾವ್ ಸೆಕ್ಸ್. ದೋ ಮಳೆಯಂತೆ ಬೋರ್ಗೆರೆದು ಬಿಟ್ಟಳು ಊರ್ಮಿಳ. ಸುರಿದುಕೊಳ್ಳಬೇಕಿದ್ದ ಮತ್ತೊಂದು ಪಿಂಟ್ ವಿಸ್ಕಿ ಬಾಟಲ್ನಲ್ಲೇ ಉಳಿದು ಹೋಯಿತು. ದೇವ್ ದಿಗ್ಭ್ರಾಂತನಾಗಿದ್ದ. ಅವನಿಗೆ ಊರ್ಮಿಳ ಬಿಚ್ಚು ಮನಸ್ಸಿನ ಹುಡುಗಿ ಅಂತ ಗೊತ್ತಿತ್ತು. ಆದರೆ ಈ ಮಟ್ಟದ ಪರಿಪಕ್ವತೆ ಇದೆ ಎಂದು ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ. ಗಂಡಸು ಪ್ರಪಂಚದ ಬುನಾದಿಗೆ ಗಂಡಸು ಪ್ರಪಂಚದ ಬುನಾದಿಗೆ ಆರೆ ಇಕ್ಕಿ ಮೀಟುತ್ತಾಳೆ. ನಿನ್ನದು ಪ್ರೀತಿಯಲ್ಲ, ವಾಂಛೆ. ಅದನ್ನೇ ನೇರವಾಗಿ ಹೇಳು. ಅದೇ ಬೇಕಿದ್ದರೆ ಲೆಟ್ಸ್ ಹ್ಯಾವ್ ಇಟ್. ಕಡ್ಡಿ ಮುರಿದಂತೆ ಆಡುವ ಮಾತು. ಈ ಜೀವಮಾನವಿಡೀ ಇದೇ ಕೋಣೆಯಲ್ಲಿ ಹೀಗೆ ಎದುರು ಬದುರಾಗಿ ಕುಳಿತು ಮಾತಾಡಿದರೂ ತನ್ನೊಳಗಿರುವುದು ವಾಂಛೆಯಲ್ಲ, ಪ್ರೀತಿ ಎಂಬುದನ್ನು ತನ್ನಿಂದ ನಂಬಿಸಲು ಸಾಧ್ಯವಾಗದು. ದೇಹಕ್ಕೆ ಸಂಬಂಧಿಸಿದಂತೆ ಅವಳು ನೀಡುತ್ತಿರುವುದು ಆಹ್ವಾನವಲ್ಲ, ಅದು ಕರೆದು ಕಪ್ಪಾಳಕ್ಕೆ ಬಿಗಿಯುವಂತಹ ತಂತ್ರ.
ಎಲ್ಲ ಹುಡುಗಿಯರಂತಲ್ಲ ಊರ್ಮಿಳೆ. ಇವಳು ಗಂಡಸಿನ ಪ್ರಪಂಚದ ಪ್ರತಿ ಮೂಲೆ ಮೂಲೆ ಒಕ್ಕಿ ಬಂದ ಗಟ್ಟಿಗಿತ್ತಿ. ಹಾಗಾದರೆ ಊರ್ಮಿಳೆಗೆ ವಾಂಛೆಗಳ ಅನುಭವವಿದೆಯೇ? ದೇಬ್ನನ್ನು ಧೃತಿಗೆಡಿಸಿದ್ದೇ ಈ ಪ್ರಶ್ನೆ. 10 ಹುಡುಗಿಯರಲ್ಲಿ ಅಲೆದು ಬಂದವನು ಎಂಬುದೇನೋ ನಿಜ. ಕಾವೇರಮ್ಮನ ಮನೆಯಲ್ಲಿ ಇದ್ದು ಬಂದದ್ದು ಹೌದು. ಆದರೆ ಅವ್ಯಾವು ತಾನಾಗಿ ಆಡಿದ ಬೇಟೆಗಳಲ್ಲ. ಅಲ್ಲಿ ಬೇಟೆಯ ಕಸುವೇ ಇರಲಿಲ್ಲ. ದೇಬ್ ಬಂದ, ಕರೆದ ಮತ್ತು ಹೊಂದಿದ ಎಂಬಷ್ಟೇ ಸುಲಭವಾಗಿ ಎಲ್ಲವೂ ನಡೆದು ಹೋದಂಥವು. ಊರ್ಮಿಳೆ ಕೇಳಿದ್ದು ಸರಿಯಾಗೇ ಇತ್ತು. ಯಾವ ಸುಖ ನೆನಪಿಗೆ ತನಗೆ? ಆದರೆ ಊರ್ಮಿಳೆ ಆಗಲ್ಲ. ಇದು ಆಡಲೇಬೇಕಾದ ಬೇಟೆ. ಇಂಥ ಆಹ್ವಾನ ಖಂಡಿತ ಬೇಕಿಲ್ಲ. ಊರ್ಮಿಳೆಯನ್ನು ತಾನು ಕೊಲ್ಲಬೇಕಾದದ್ದು ಇಂಥ ಫಾರೆಸ್ಟ್ ಲಾಡ್ಜಿನಲ್ಲ. ಅವಳನ್ನು ಅವಳ ಏಕಾಂತದಲ್ಲಿ, ಕಾರಿಡಾರಿನಲ್ಲಿ, ಲೈಬ್ರರಿಯಲ್ಲಿ, ನಿರ್ನಿದ್ರೆಯ ನಡುರಾತ್ರಿಗಳಲ್ಲಿ ನಿಂತರೆ ನಿಲ್ಲಲು ಬಿಡದೆ, ಕೂತರೆ ಕೂರಲು ಬಿಡದೆ ಕಾಡಬೇಕು. ತನ್ನದೊಂದು ಸಣ್ಣ ಮಾತಿಗಾಗಿ, ಪ್ರೀತಿಯ ನೋಟಕ್ಕಾಗಿ, ಕರುಣೆಯ ಸನ್ನೆಗಾಗಿ ಇದೇ ಊರ್ಮಿಳೆ ಬೊಗಸೆಯೊಡ್ಡಿ ನಿಲ್ಲಬೇಕು. ಗೆಲುವೆಂದರೆ ಅದು. ಬೇಟೆ ಎಂದರೆ ಹಾಗೆ. ಹೊಂಚಿ ಕುಳಿತು ಬೇಟೆಗಾರನಿಗೆ ಈಡು ಒಡೆಯುವ ತನಕ ತಾಳ್ಮೆ ಕಾಯ್ದಿಟ್ಟುಕೊಳ್ಳುವುದು ಗೊತ್ತಿರಬೇಕು. ಐ ಆಮ್ ಸಾರಿ ಜಾನಮ್ಮ ಎಂದಷ್ಟೇ ಉಸಿರಿ ವಿಸ್ಕಿ ಗ್ಲಾಸ್ ತುಂಬಿಸಿಕೊಂಡು ಹೋಗಿ ಫಾರೆಸ್ಟ್ ಲಾಡ್ಜಿನ ಕೋಣೆಯ ಬಾಗಿಲಲ್ಲಿ ನಿಂತ. ಹೊರಗೆ ಕತ್ತಲು ಗಾಢವಾಗಿತ್ತು. ಮೊಂಬತ್ತಿಯ ಬೆಳಕಿನಲ್ಲಿ ಅವನು ಆಕೃತಿ ಅಸ್ಪಷ್ಟವಾಗಿ ಕಾಣುತ್ತಿತ್ತು. ಬಾಗಿಲಿನ ಚೌಕಟ್ಟಿಗೆ ಒರಗಿಕೊಂಡು ನಿಂತವನು ಖಿನ್ನನಾಗಿದ್ದಾನೆ. ಸಣ್ಣಗೆ ಕಂಪಿಸುತ್ತಿದ್ದಾನೆ. ಕೈಯಲ್ಲಿ ಶರಾಬಿನ ಬಟ್ಟಲಿದೆ. ಆದರೂ ಅವನು ಕುಡಿಯುತ್ತಿಲ್ಲ. ಬೆರಳ ಮಧ್ಯೆ ಸಿಗರೆಟ್ ಭಸ್ಮವಾಗುತ್ತಿದೆ. ಅನಾವಶ್ಯಕವಾಗಿ ಅವನನ್ನು ಹರ್ಟ್ ಮಾಡಿದೆನಾ ಎಂದು ನಿಂತಳು ಊರ್ಮಿಳ. ಪ್ರೀತಿ ಪ್ರೇಮದ ವಿಷಯದಲ್ಲಿ ತನಗೆ ನಂಬಿಕೆ ಇಲ್ಲದಿರಬಹುದು. ವಾಂಛೆಯ ವಿಷಯದಲ್ಲಿ ತಾನಂದುಕೊಂಡುದೆಲ್ಲ ಸರಿಯೂ ಇರಬಹುದು. ಆದರೆ ಅಕಸ್ಮಾತ್ ದೇಬ್ ತನ್ನನ್ನು ಪ್ರಾಮಾಣಿಕವಾಗಿ ಪ್ರೀತಿಸಿದ್ದರೆ, ತಾನು ಜಯಂತ್ನನ್ನು ಪ್ರೀತಿಸಿದಷ್ಟು ಗಾಢವಾಗಿ ಇಷ್ಟಪಟ್ಟು ಬಿಟ್ಟಿದ್ದರೆ, ಅಂಥದ್ದೊಂದು ಪ್ರೀತಿಯನ್ನು ಧಿಕ್ಕರಿಸಿ ಗೇಲಿ ಮಾಡುವ ಹಕ್ಕು ತನಗೆಲ್ಲಿದೆ? ಪ್ರೀತಿಯನ್ನು ತಿರಸ್ಕರಿಸಬಹುದು, ಆದರೆ ಗೇಲಿ ಮಾಡೋದು ಸರಿಯಲ್ಲ. ಹಾಗಂದುಕೊಳ್ಳುತ್ತಲೇ ಅವನೆಡೆಗೆ ಹೆಜ್ಜೆ ಹಾಕಿದಳು ಊರ್ಮಿಳ. ದೇಬ್ನ ಹೆಗಲ ಮೇಲೆ ಅಪಾಲಜಿಟಿಕ್ ಆಗಿ ಬಲಗೈ ಇರಿಸಿದಳು. ಅವನು ಪಕ್ಕನೆ ಊರ್ಮಿಳೆಯೆಡೆಗೆ ತಿರುಗಿದ. ಈ ದಟ್ಟ ರಾತ್ರಿಯಲ್ಲೂ ಅವಳಿಗೆ ಕಾಣಿಸಿದ್ದು ದೇಬ್ನ ಕಣ್ಣಂಚಿನಲ್ಲಿ ಕದಲುತ್ತಿದ್ದ ದೊಡ್ಡ ಕಣ್ಣೀರ ಹನಿ. ಈ ಹುಡುಗನ ಸುನೀತ ಭಾವನೆಗಳನ್ನು ಆಯತಪ್ಪಿ ಕಾಲಿಟ್ಟು ತುಳಿದುಬಿಟ್ಟೆ ಅಂತ ತಕ್ಷಣ ಅನಿಸಿತು. ಐ ಆಮ್ ಸಾರಿ ದೇಬ್ ಅಂದವಳೆ ಅವನ ಭುಜಕ್ಕೆ ತಲೆಯಾನಿಸಿದಳು. ಬೇಟೆಯ ಮೊದಲ ಹಂತ ಮುಗಿಯಿತು. ದೇಬ್ ತನಗೆ ತಾನೇ ಹೇಳಿಕೊಂಡ ಮೊಟ್ಟ ಮೊದಲ ಬಾರಿಗೆ ತನಗೆ ನಡೆದು ಬಂದು ಇಷ್ಟೊಂದು ಹತ್ತಿರವಾಗಿ ಹೀಗೆ ಮೈಗೊರಗಿಸಿಕೊಂಡು ನಿಂತಿದ್ದಾಳೆ ಊರ್ಮಿಳ. ಊರ್ಮಿಳ ಅಂದರೆ ದಾವಣಗೆರೆ ಮೆಡಿಕಲ್ ಕಾಲೇಜಿನ ಅತ್ಯಂತ ಟಫ್ ಗರ್ಲ್. ಎಂಥವರಾದರೂ ಕೈಚಾಚಿ ನಿಲ್ಲುವಂಥ ವ್ಯಕ್ತಿತ್ವದ ಹುಡುಗಿ. ಇಂಥವಳೇ ಮಣಿಯಬೇಕು. ಹೀಗೆ ಮಣಿಯಬೇಕು. ಭುಜಕ್ಕೆ ಅನಿಕೊಂಡು ನಿಂತವಳ ಹೆಗಲ ಮೇಲೆ ಕೈ ಹಾಕ್ಲಾ? ಅರೆ ಕ್ಷಣ ಆಸೆಗೆ ಬಿದ್ದು ಯೋಚಿಸಿದ. ತಕ್ಷಣ ಅವನಲ್ಲಿನ ಬೇಟೆಗಾರ ಜಾಗೃತನಾದ. ಕೈಯಲ್ಲಿದ್ದ ವಿಸ್ಕಿಯನ್ನಷ್ಟು ಒಂದೇ ಗುಟುಕಿ ಗಂಟಲಿಗೆ ಸುರಿದುಕೊಂಡು ಊರ್ಮಿಳೆಗೆ ಆವೇಶಭರಿತ ದನಿಯಲ್ಲಿ ಕೇಳಿದ. ನನ್ನಲ್ಲಿರುವುದು ವಾಂಛೆ ಹೌದೋ ಅಲ್ವೋ ಗೊತ್ತಿಲ್ಲ ಜಾನವ್ವ. ಇಂಥ 1000 ರಾತ್ರಿಗಳನ್ನು ಬೇಕಾದರೂ ಪರೀಕ್ಷೆಗೊಡ್ಡಿ ಹೀಗೆ ಕಳೆಯೋಣ. ನನ್ನ ನಿನ್ನ ಮಧ್ಯೆ ಸದಾ ಒಂದು ಗೋಡೆ ಇದ್ದೇ ಇರಲಿ. ನಾನದನ್ನು ಪ್ರೀತಿ ಅನ್ನುತ್ತೇನೆ. ನೀನು ಬೇಕಾದರೆ ವಾಂಛೆಯನ್ನು. ಸಹಿಸಲಾಗದಿದ್ದರೆ ಈ ಗೋಡೆ ಕೆಡವಿ ಕೋಣೆಯನ್ನೇ ಧಿಕ್ಕರಿಸಿ ಹೊರಟು ಹೋಗು. ನನ್ನ ಪ್ರೀತಿಯನ್ನು ಮಾತ್ರ ಗೇಲಿ ಮಾಡಬೇಡ. ಗುಡ್ ನೈಟ್ ಅಂದವನೇ ಮಂಚಂದೆಡೆಗೆ ನಡೆದು ಹೋದ. ರಾತ್ರಿ ಇಡೀ ಊರ್ಮಿಳ ಕುರ್ಚಿಯಲ್ಲಿ ಕುಳಿತೇ ಕಳೆದಳು. ಬೆಳಿಗ್ಗೆ ಹೊತ್ತಿಗೆ ಮತ್ತದೇ ಪ್ರಶ್ನೆ ಅವಳಲ್ಲಿ ಎದ್ದು ನಿಂತಿತು. ನಾನು ದೇಬ್ ನೆಡೆಗೆ ಕರಗುತ್ತಿದ್ದೇನಾ? ಈ ಬಾರಿ ಸ್ಟುಪಿಡ್ ಅಂತ ತನ್ನನ್ನು ತಾನು ಗದರಿಕೊಳ್ಳಲಿಲ್ಲ. ಇಲ್ಲಿವರೆಗೂ ಇರಲಿ. ಇನ್ನು ಮುಂದಿನ ಭಾಗವನ್ನು ಮುಂದಿನ ಒಂದು ತರಗತಿಯಲ್ಲಿ ಮಾಡ್ತೀನಿ. ಧನ್ಯವಾದ.